ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿವತ್ತು ಶೇಂಗಾವನ್ನು ಉಪಯೋಗಿಸಿ 2 ರೆಸಿಪಿಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಒಂದು ಸ್ವೀಟ್, ಒಂದು ಖಾರ. ಆ ರೆಸಿಪಿಗಳಿಗೆ ಇದನ್ನು ನಾವು ಶೇಂಗಾ ಉಂಡೆ ಅಂತ ಹೇಳ್ತೀವಿ. ಇದಕ್ಕೆ ನಾವು ಪೀನಟ್ ಮಸಾಲ. ಇವು ಎಷ್ಟು ಉತ್ತಮವಾದ ಸ್ನ್ಯಾಕ್ಸ್ ಅಂದರೆ ಸಂಜೆ ಹೊತ್ತು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಮಕ್ಕಳಿಗೆ ತುಂಬ ಹೆಲ್ತಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ನೀವು ಮನೆಯಲ್ಲೇ ಮಾಡಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ಈ ನನ್ನ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ ಫಾಲೋ ಮಾಡ್ತಾಯಿದ್ರೆ ಈ ರೀತಿ ಇನ್ನೂ ಹೆಚ್ಚು ಒಳ್ಳೊಳ್ಳೆ ರೆಸಿಪಿಗಳನ್ನ ನಿಮ್ಗಾಗಿ ನಾನು ಶೇರ್ ಮಾಡ್ತಾ ಇರ್ತೀನಿ. ಹಾಗಾಗಿ ಈ ಮಸಾಲ ಮಾಡೋಕ್ಕೆ ಹಾಗೂ ಶೇಂಗಾ ಉಂಡೆ ಮಾಡೋಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಈಗ ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನು ನೋಡ್ತಾ ಬರೋಣ. ಮೊದಲಿಗೆ ನಾನು ಸ್ವೀಟ್ ಮಾಡೋದಕ್ಕೆ ಶೇಂಗಾ ಉಂಡೆಗೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತಾ ಹೋಗ್ತೀನಿ. 1/4 kg ಕಡಲೆ ಬೀಜ. ಈ ಕಡಲೆ ಬೀಜನ ತೊಗೊಂಡು ನಾನು ಚೆನ್ನಾಗಿ ಸಣ್ಣ ಸಿಮ್ಮಲ್ಲಿ ಹುರಿಬೇಕು. ಎಲ್ಲೂ ಸೀದೋಗಬಾರ್ದು, ಎಲ್ಲ ಒಂದೇ ಹದವಾಗಿ ಆಗಬೇಕು. ಹುರ್ಕೊಂಡು ಇದನ್ನು ಪಪ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ. 1/4 kg ಕಡಲೆ ಬೀಜಕ್ಕೆ ಒಂದು 100 ಗ್ರಾಮಷ್ಟು ಬೆಲ್ಲ. ಈ ಬೆಲ್ಲವನ್ನು ಸಹ ಒಂದು ಇಷ್ಟು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 100 ಗ್ರಾಮ್ನಷ್ಟು ಬಿಳಿ ಎಳ್ಳು. ಆ ಬಿಳಿ ಎಳ್ಳನ್ನು ಸಹ ನಾನು ಹುರಿದು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ 3 ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಶೇಂಗಾ ಉಂಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. 1/4 kg ಕಡಲೆ ಬೀಜ, 150 ಗ್ರಾಮ್ ಅಥವಾ 100 ಗ್ರಾಮ್ ತೊಗೊಳ್ಳಿ. 100 ಗ್ರಾಮಷ್ಟು ಬೆಲ್ಲ, 100 ಗ್ರಾಮ್ ಬಿಳಿ ಎಳ್ಳು. ಈ 3 ಪದಾರ್ಥಗಳನ್ನ ಉಪಯೋಗಿಸ್ಬೇಕು. ಈಗ ನಾನು ಮೊದಲನೇದಾಗಿ ಏನು ಮಾಡ್ತೀನಿ ಅಂದರೆ, ಈ ಶೇಂಗಾವನ್ನು ತುಂಬ ನೈಸ್ ಪೌಡರ್ ಮಾಡಬಾರ್ದು, ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಅದೇ ಜಾರಲ್ಲಿ ಮತ್ತೆ ಎಳ್ಳನ್ನು ಹಾಕಿ ಎಳ್ಳನ್ನು ಪೌಡರ್ ಮಾಡ್ಕೊಳ್ಳೋಣ. ಜೊತೆಗೆ ಬೆಲ್ಲವನ್ನು ಸಹ ಅದೇ ಜಾರಲ್ಲಿ ಹಾಕಿ ಪೌಡರ್ ಮಾಡಿಕೊಂಡು ಆಮೇಲೆ ಯಾವ ರೀತಿ ಉಂಡೆ ಕಟ್ಟೋದು ಅಂತ ಹೇಳ್ತೀನಿ, ನೋಡೋಣ. ನಂತರ ಈಗ ಅದೇ ಶೇಂಗಾಯಿಂದ ಇನ್ನೊಂದು ರೆಸಿಪಿ ಹೇಳಿದ್ನಲ್ಲ, ಖಾರ. ಅದು ಪೀನಟ್ ಮಸಾಲ. ಪೀನಟ್ಟಿಂದ ಯಾವ ರೀತಿ ಮಸಾಲ ಮಾಡೋದು ಅಂದರೆ, ನಾನು ಒಂದು ಬೌಲ್ನಷ್ಟು ಕಡಲೆ ಬೀಜ, ಯಾವ ಕಡಲೆ ಬೀಜ ತೊಗೊಂಡಿದ್ದೀನಿ ಅಂದರೆ ಹಸಿ ಕಡಲೆಕಾಯಿನ ಸುಲಿದು ಬೀಜ ಮಾಡಿಟ್ಕೊಂಡಿದ್ದೀನಿ. ಅದು ತುಂಬ ಟೇಸ್ಟ್ ಇರುತ್ತೆ. ಒಂದು ವೇಳೆ ನಿಮಗೆ ಹಸಿ ಕಡಲೆ ಬೀಜ ಸಿಕ್ಕಿಲ್ಲ ಅಂದರೆ ಮನೇಲಿರೋ ಒಣಗಿರೋ ಕಡಲೆ ಬೀಜನೇ ಓವರ್ನೈಟ್ ನೆನೆಸಿಟ್ಟ ಮೇಲೆ ಅದನ್ನು ಹಸಿ ಥರನೇ ಟೇಸ್ಟ್ ಬರುತ್ತೆ, ಉಪಯೋಗಿಸ್ಕೋಬೋದು. ನಾನು ಹಸಿ ಕಡಲೆಕಾಯಿ ತೊಗೊಂಡು ಬೀಜವನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ಒಂದು ಮಸಾಲಾಗೆ ಯಾವ ಪದಾರ್ಥಗಳು ಬೇಕಂದರೆ ಎಣ್ಣೆ, ಸಾಸಿವೆ, ಕರಿಬೇವು, ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಚಾಟ್ ಮಸಾಲ. ಇಷ್ಟನ್ನು ನಾವು ಮಸಾಲಾಗೆ ಉಪಯೋಗಿಸ್ಕೊಂಡು ಮಸಾಲೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಈ ಕಡಲೆ ಬೀಜನ ಏನು ಮಾಡಬೇಕಪ್ಪ ಅಂದರೆ, ಕುಕ್ಕರಲ್ಲಿ 3 4 ವಿಸಿಲ್ ತೊಗೋಬೇಕು. ಕುಕ್ಕರ್ಗೆ ನಾವು ಉಪ್ಪು ಹಾಕ್ಬಿಟ್ಟು ನೀಟಾಗಿ 4 ವಿಸಿಲ್ ತೊಗೊಂಡ್ರೆ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬೇಯುತ್ತೆ. ಆಮೇಲಿಂದ ಇದಕ್ಕೆ ಯಾವ ರೀತಿ ಒಗ್ಗರಣೆ ಕೊಡೋದು ಅಂತ ನೋಡೋಣ ಬನ್ನಿ. ಈಗ ಇವೆರಡನ್ನೂ ರೆಡಿ ಮಾಡ್ಕೊಂಡು ಬರ್ತೀನಿ. ನೋಡಿ, ನಾನು ತೊಗೊಂಡಿರೋಂಥ ಎಲ್ಲ ಪದಾರ್ಥಗಳನ್ನ ಜಾರಲ್ಲಿ ಹಾಕೊಂಡು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಕಡಲೆ ಬೀಜ ಈ ರೀತಿಯಾಗಿ ಪೂರ್ತಿ ನೈಯಸ್ಸಾಗಬಾರ್ದು, ಸ್ವಲ್ಪ ತರಿ ಇದ್ದಂಗೆ ಇರಬೇಕು. ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಜೊತೆಗೆ ಎಳ್ಳು ಅಷ್ಟೇ, ಅದೇನಿಲ್ಲ, ಪೌಡರ್ ಆಗಿದೆ, ಅದಕ್ಕೇನು ತೊಂದರೆ ಇಲ್ಲ. ಮತ್ತು ಬೆಲ್ಲವೂ ಸಹ ನೀಟಾಗಿ ಪುಡಿ ಆಗಬೇಕು, ಎಲ್ಲೂ ಒಂದು ಅರಳು ಇಲ್ಲ. ನೋಡಿ, ಇದನ್ನು ಸಹ ಮಿಕ್ಸಿಲೇ ಹಾಕ್ಕೊಂಡ್ಬಿಡಿ, ನೀಟಾಗಿ ಬರುತ್ತೆ. ಈಗ ಈ ಎಲ್ಲ ಪದಾರ್ಥಗಳನ್ನ ನಾವು ಮಿಕ್ಸಿಂಗ್ ಬೌಲಲ್ಲಿ ಹಾಕೋಣ. ನೋಡಿ, ಎಳ್ಳು, ಕಡಲೆ ಬೀಜ ಮತ್ತು ಬೆಲ್ಲವನ್ನು ಸೇರಿಸಿ ಈಗ ಏನು ಮಾಡಬೇಕಪ್ಪ ಅಂದರೆ, ಇದಕ್ಕೆ ಒಳ್ಳೆಯದೊಂದು ಮಿಕ್ಸ್ ಕೊಡಬೇಕು. ನೋಡ್ತಾ ಇದ್ದೀರಲ್ಲ, ಎಲ್ಲ ಮಿಶ್ರಣವನ್ನು ನಾನು ಇದರಲ್ಲಿ ಹಾಕಿದ್ದೀನಿ. ಈಗ ನಾವೇನು ಮಾಡಬೇಕಪ್ಪ ಅಂದರೆ, ಇದನ್ನು ಸ್ಪೂನಲ್ಲಿ ಮಾಡಿದ್ರೆ ಆಗಲ್ಲ, ಕೈಯಿಂದನೇ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕೆಂದರೆ ಕಡಲೆ ಬೀಜದಲ್ಲೂ ಎಣ್ಣೆ ಅಂಶ ಇರುತ್ತೆ, ಜೊತೆಗೆ ಎಳ್ಳಲ್ಲೂ ಎಣ್ಣೆ ಅಂಶ ಇರುತ್ತೆ. ನಾವು ಇದಕ್ಕೆ ಯಾವುದೇ ರೀತಿಯಾಗಿ ನೀರನ್ನಾಗಲಿ ಪಾಕಾಗಲಿ ಏನೂ ಸೇರಿಸಂಗಿಲ್ಲ. ಎಷ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕಂತಂದರೆ ಎಲ್ಲವೂ ಚೆನ್ನಾಗಿ ಒಂದು ಮಿಕ್ಸ್ ಆಗಬೇಕು. ಈ ರೀತಿಯಾಗಿ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಟೈಮ್ ತಗೊಳುತ್ತೆ. ಯಾಕೆಂದರೆ ಕಡಲೆ ಬೀಜ, ಎಳ್ಳು, ಬೆಲ್ಲ ಎಲ್ಲ ಕಡೆಗೂ ಮಿಕ್ಸ್ ಆಗಬೇಕದು.
ಈ ರೀತಿಯಾಗಿ ಮಿಕ್ಸ್ ಮಾಡಿ. ನೋಡಿ ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸ್ ಆದಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ ಸಣ್ಣದಾಗಿ ಉಂಡೆಗಳನ್ನ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೋಡಿ ಹಿಂಗೆ ಸ್ವಲ್ಪ ಟೈಟಾಗಿ ಕಟ್ತಾ ಬನ್ನಿ. ಬರುತ್ತೆ ಉಂಡೆ, ಏನು ತೊಂದರೆ ಇಲ್ಲ. ಯಾಕೆಂದರೆ ಇದರಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ನೋಡಿ ನೀಟಾಗಿ ಕಟ್ಬೋದು. ಇದು ಮಕ್ಕಳಿಗೆ ಎಷ್ಟು ಎಲ್ತಿ ರೆಸಿಪಿ ಅಂತಂದರೆ ಕಡಲೆ ಬೀಜ ಮತ್ತು ಬೆಲ್ಲ ಆರೋಗ್ಯ ತುಂಬ ಒಳ್ಳೆಯದು. ಹಾಗಾಗಿ ನೀವು ಮಕ್ಕಳು ಒಮ್ಮೆ ಮಾಡಿಕೊಡಿ. ತುಂಬ ಬೇಕ್ರಿ ಸ್ವೀಟ್ಗಿಂತ ಇದನ್ನು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಈ ರೀತಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಉಂಡೆಗಳು ಮಾಡ್ತಾ ಬರೋಣ. ನೋಡ್ತಾ ಇದ್ದೀರಲ್ಲ, ನೋಡಿ ಎಲ್ಲೂ ಉದುರೋಗಲ್ಲ. ಸ್ವಲ್ಪ ಟೈಟಾಗಿ ಹಿಂಗಂತ ಬಂದರೆ ನೀಟಾಗಿ ಉಂಡೆಗಳು ರೆಡಿ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ಎಳ್ಳು ಮತ್ತು ಕಡಲೆ ಬೀಜ ಸ್ವಲ್ಪ ತರಿ ಇರಲಿ, ಎಳ್ಳು ನೈಸಾಗಿ ಪೌಡರ್ ಮಾಡಿಕೊಂಡು, ಬೆಲ್ಲ ತುಂಬ ನೈಸ್ ಪೌಡರ್ ಇರಬೇಕು. ಆಗ ಮಾತ್ರ ನಿಮಗೆ ಈ ರೀತಿ ಹದವಾಗಿ ಪೌಡರ್ ರೆಡಿ ಆಗುತ್ತೆ. ಎಲ್ಲವನ್ನು ಒಂದೇ ಸೈಜಲ್ಲಿ ಕಟ್ಕೋತಾ ಬರೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗ ರೆಡಿ ಆಗ್ತಾಯಿದೆ ಅಂತ. 1/4 kg ಕಡಲೆ ಬೀಜ ತೊಗೊಂಡ್ರೆ ಸುಮಾರು 1 ವಾರ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. 1 ವಾರಕ್ಕಾಗುವಷ್ಟು ಸ್ನ್ಯಾಕ್ಸ್ ಮಕ್ಕಳಿಗೆ ರೆಡಿ ಆಗುತ್ತೆ. ಇದೇ ರೀತಿಯಾಗಿ ಎಲ್ಲವನ್ನು ಉಂಡೆ ಮಾಡ್ತಾ ಬರ್ತೀನಿ. ನೋಡ್ತಾ ಇದ್ದೀರಲ್ಲ, ಎಲ್ಲ ಪೌಡರ್ನ ನಾನು ಉಂಡೆ ಮಾಡಿಟ್ಟಿದ್ದೀನಿ. ಈಗ ಸ್ವೀಟ್ ರೆಡಿಯಾಗಿದೆ. ಈಗ ನೆಕ್ಸ್ಟ್ ನಾನು ಪೀನಟ್ ಮಸಾಲ, ಈಗ ಅದನ್ನು ಮಾಡೋದಕ್ಕೆ ನಾನು ಆಲ್ರೆಡಿ ಕುಕ್ಕರಲ್ಲಿಂದ ಬೇಯಿಸ್ಬಿಟ್ಟು ಈಚೆಗೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾನೀಗ ಯಾವ ರೀತಿ ಮಸಾಲ ಒಗ್ಗರಣೆ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ ನಾನು ಸ್ಟವ್ ಹಚ್ಚಿದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆಗೆ ಒಂದೊಂದೇ ಪದಾರ್ಥಗಳನ್ನ ಸೇರಿಸ್ತಾ ಹೋಗೋಣ. ಇದಕ್ಕೆ ಹೆಚ್ಚಿನ ಏನು ಎಣ್ಣೆ ಬೇಕಾಗಿಲ್ಲ, 1 ಸ್ಪೂನಷ್ಟು ಎಣ್ಣೆ ಆದರೆ ಸಾಕಾಗುತ್ತೆ. 1 ಸ್ಪೂನ್ ಎಣ್ಣೆ ಹಾಕ್ರಿ, ಅದು ಸ್ವಲ್ಪ ಬಿಸಿ ಆಗಲಿ. ನೋಡಿ ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ 1/4 ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ. ಈ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಇದಕ್ಕೆ ಒಗ್ಗರಣೆಗೆ ಒಂದೊಂದೇ ಪದಾರ್ಥಗಳನ್ನ ಸೇರಿಸೋಣ. ತೊಗೊಂಡಿರೋಂಥ ಕರಿಬೇವನ್ನು ಹಾಗೂ ಒಂದೇ ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಈ ಪೌಡರ್ಗಳ್ನ ತೊಗೊಂಡಿದ್ವಲ್ಲ, ಈ ಪೌಡರ್ಗಳ್ನು ಸಹ ಒಗ್ಗರಣೆಯಲ್ಲೇ ಸೇರಿಸ್ಬಿಟ್ಟು ಒಂದೇ ನಿಮಿಷ ನಾವು ಆಫ್ ಮಾಡ್ಕೊಂಡು ಬಿಡೋಣ. ನೋಡಿ ಇದು ಚಾಟ್ ಮಸಾಲ ಮತ್ತು ಅಚ್ಚ ಖಾರದ ಪುಡಿ ಎರಡನ್ನೂ ಸಹ ನಾನು ಒಗ್ಗರಣೆಯಲ್ಲೇ ಸೇರಿಸ್ತಾ ಇದ್ದೀನಿ. ಈ ಸೇರಿಸಿದಾದ್ಮೇಲೆ ಎಣ್ಣೆ ಒಳಗೆ ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಟ್ಬಿಡೋಣ. ಸ್ವಲ್ಪ ಎಣ್ಣೆನಲ್ಲೇ ಎಲ್ಲ ಫ್ರೈ ಆಗುತ್ತೆ. ಈ ಒಂದು ಟೈಮಲ್ಲೇ ನಾವು ಬೇಯಿಸಿಟ್ಟಿದ್ದೀವಲ್ಲ, ಆ ಒಂದು ಕಡಲೆ ಬೀಜನೂ ಸಹ ಇದರಲ್ಲಿ ಸೇರಿಸೋಣ. ಇದರಲ್ಲಿ ಸೇರಿಸಿ 1 ನಿಮಿಷಗಳ ಕಾಲ ಈ ಒಗ್ಗರಣೆಯಲ್ಲಿ ಇದೆಲ್ಲ ಬಿಸಿ ಆಗಲಿ. ಆಲ್ರೆಡಿ ಬೆಂದಾಗಲೇ ಅದೆಲ್ಲ ಬಿಸಿಯಾಗಿದೆ. ಈಗ ಮತ್ತೊಮ್ಮೆ ಒಂದು ಮಿಕ್ಸ್ ಕೊಡೋಣ. ಉಪ್ಪನ್ನು ಸಹ ನಾವು ಆಗಲೇ ಸೇರಿಸಿದ್ದೀವಿ. ಈ ಮಸಾಲ ಈ ಖಾರ ಅದರಲ್ಲೆಲ್ಲ ಅಂಟ್ಕೊಳ್ಳಿ ಅಂತ ನಾವು 1 ನಿಮಿಷ ಮಾತ್ರ ಇದನ್ನು ಫ್ರೈ ಮಾಡೋಣ. ನೋಡಿ ಈ ಒಂದು ಟೈಮಲ್ಲೇ ನಾನು ತೊಗೊಂಡಿರೋ ಕೊತ್ತಂಬರಿಯನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿನೂ ಹಾಕಿ ಒಳ್ಳೆಯದೊಂದು ಮಿಕ್ಸ್ ಕೊಟ್ಟು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಮಸಾಲ ಪೀನಟ್ ರೆಡಿಯಾಗಿದೆ. ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ರಿಗೂ ದೊಡ್ಡವ್ರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ. ಮನೆಯಲ್ಲೇ ಈ ರೀತಿಯ ಚಾಟ್ಸ್ನ ಮಾಡಿದ್ರೆ ಸಂಜೆ ಹೊತ್ತು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಕೊಟ್ಟರೆ ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ ಈಗ ಚೆನ್ನಾಗಿ ರೆಡಿಯಾಗಿದೆ. ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ರುಚಿಕರವಾದಂತಹ ಶೇಂಗಾ ಉಂಡೆ ಹಾಗೂ ಪೀನಟ್ ಮಸಾಲ ಎರಡು ಸವಿಯಲು ಸಿದ್ಧವಾಗಿದೆ. ಇದು ನಿಜಕ್ಕೂ ಸಂಜೆ ಹೊತ್ತು ತಿನ್ನೋದಕ್ಕೆ ಅತ್ಯುತ್ತಮವಾದ ಸ್ನ್ಯಾಕ್ಸ್ ಅಂತ ಹೇಳಿದರೆ ತಪ್ಪಾಗಲಾರ್ದು.
ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.